ಮುಗಳಿ ಗ್ರಾಮದ ನಿವೃತ್ತ ಬ್ಯಾಂಕ್ ಅಧಿಕಾರಿ ಸುಹಾಸ್ ದೇಶಪಾಂಡೆ ಬೆಳೆದ ಸಾವಯವ ಕಬ್ಬು ಶ್ರೀ ಬಸವಣ್ಣ ರೈತ ಉತ್ಪಾದಕ ಕಂಪನಿಯ ಸಾವಯವ ಬೆಲ್ಲದ ಕೇಂದ್ರಕ್ಕೆ ಪೂರೈಕೆ. ಸಾವಯವ ಬೆಲ್ಲಕ್ಕೆ ಭಾರಿ ಬೇಡಿಕೆ. ಬರಡು ಭೂಮಿಯಲ್ಲಿ ಸಾವಯವ ಕಬ್ಬು ಬೆಳೆದ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಸುಹಾಸ ಅನಂತರಾವ್ ದೇಶಪಾಂಡೆ ಅವರ ಕಬ್ಬು ಶ್ರೀ ಬಸವಣ್ಣ ರೈತ ಉತ್ಪಾದಕ ಕಂಪನಿಯ ಸಾವಯವ ಬೆಲ್ಲದ ಕೇಂದ್ರಕ್ಕೆ ಪೂರೈಕೆಯಾಗುತ್ತಿದೆ. ಇದರಿಂದ ಸಾವಯವ ಬೆಲ್ಲಕ್ಕೆ ಭಾರಿ ಬೇಡಿಕೆ ಬಂದಿದೆ. ಇವರು ತಮ್ಮ ಪೂರ್ವಾರ್ಜಿತ 15 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳಾದ ಮಾವು, ಚಿಕ್ಕು, ಪೇರು ಬೆಳೆಯುತ್ತಾರೆ. ಇವುಗಳ ಜೊತೆಗೆ ಭತ್ತ, ಗೋವಿನ ಜೋಳ, ಕಬ್ಬು ಬೆಳೆಗಳನ್ನು ಕೂಡ ಬೆಳೆಯುತ್ತಾರೆ. ಮನೆಯ ಉಪಯೋಗಕ್ಕಾಗಿ ಜವರಿ ಬಾಳೆ, ತೆಂಗು, ಸೀತಾಫಲ, ಲಿಂಬುಗಳನ್ನು ಬೆಳೆಯುತ್ತಿದ್ದಾರೆ. 1.5 ಎಕರೆಯಲ್ಲಿ ಅಪ್ಪಟ ಸಾವಯವ ಪದ್ಧತಿಯಲ್ಲಿ ಬೆಳೆದ ಕಬ್ಬು ಕಾರ್ಖಾನೆ ಬದಲಿಗೆ ಸಾವಯವ ಬೆಲ್ಲ ತಯಾರಿಕೆಗೆ ಕಳಿಸಿ ಸೈ ಎನಿಸಿಕೊಂಡಿದ್ದಾರೆ. ಬೆಣ್ಣೆಹಳ್ಳಿಯ ಶ್ರೀ ಬಸವಣ್ಣ ರೈತರ ಉತ್ಪಾದಕ ಕಂಪನಿಯವರು ಕರೋಶಿ ಗ್ರಾಮದಲ್ಲಿ ನಿರ್ಮಾಣ ಮಾಡಿದ ಸಾವಯವ ಬೆಲ್ಲ ತಯಾರಿಕಾ ಕೇಂದ್ರಕ್ಕೆ ಸುಹಾಸ್ ದೇಶಪಾಂಡೆ ಅವರ ಸಾವಯವ ಕಬ್ಬು ಪೂರೈಕೆ ಮಾಡಿ ಸಾವಯವ ಕೃಷಿಗೆ ಆದ್ಯತೆ ನೀಡಬೇಕು ಎಂದು ರೈತರಿಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಮುಗಳಿ ಗ್ರಾಮದ ಗುಡ್ಡದ ಕೆಳಗೆ ಇರುವ ದೇಶಪಾಂಡೆ ಅವರ ಜಮೀನು ಪಕ್ಕ ಬರಡು ಭೂಮಿ. ಇರುವ 2 ಕೊಳವೆಯಿಂದ ಬರುವ ಅಲ್ಪ ಸ್ವಲ್ಪ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಮಳೆ ನೀರು ಸಂಗ್ರಹವಾಗಲೆರಡು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು 40 ಲಕ್ಷ ಲೀಟರ್, ಮತ್ತೊಂದು 12 ಲಕ್ಷದ ನೀರಿನ ಸಂಗ್ರಹವನ್ನು ಹೊಂದಿದೆ. ವರ್ಷದ 2 ಅಥವಾ 3 ಮಳೆಯ ನೀರು ಕೂಡ ಆಸರೆಯಾಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆ ನಿಭಾಯಿಸಿ ಕಳೆದ 15 ವರ್ಷದ ಹಿಂದೆ ಸೇವಾ ನಿವೃತ್ತಿಯನ್ನು ಹೊಂದಿರುವ ಸುಹಾಸ್ ದೇಶಪಾಂಡೆ ಅವರು ಬರಡು ಭೂಮಿಯನ್ನು ಹದಗೊಳಿಸಿ ಇಂದು ಸಮೃದ್ಧಗೊಳಿಸಿದ್ದಾರೆ. ಜಮೀನಿನ ಎಲ್ಲಿ ನೋಡಿದ್ರಲ್ಲಿ ಹಚ್ಚ ಹಸುರಿನ ಬೆಳೆಗಳು ಕಣ್ಣಿಗೆ ಇಂಪು ನೀಡುತ್ತಿದೆ. ಸುಮಾರು 600 ಮಾವಿನ ಗಿಡಗಳು ತಲೆ ಎತ್ತಿ ಉತ್ತಮ ಫಸಲನ್ನು ನೀಡುತ್ತಿದೆ. ಉತ್ಪತ್ತಿ ರುಚಿಯ ಆಲ್ಫಾನು ಮಾವು ಬೆಳೆಯುತ್ತಾರೆ. 120 ಚಿಕ್ಕು ಗಿಡಗಳನ್ನು ಬೆಳೆಸಿದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಸಾವಯವ ಗೊಬ್ಬರ ನೀಡುತ್ತಾರೆ. ಗ್ರಾಮದಲ್ಲಿ ಸಿಗುವ ಹಸುಗಳ ಸಗಣಿ ಗೊಬ್ಬರವನ್ನು ಖರೀದಿಸಿ ಬೆಳೆಗಳಿಗೆ ನೀಡುತ್ತಾರೆ. ಹೊಲದಲ್ಲಿ 1 ಮನೆ ಮಾಡಿಕೊಂಡಿದ್ದಾರೆ. ಕೃಷಿಯ ಅಗತ್ಯ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಳ್ಳುತ್ತಾರೆ. ತೋಟದ ಕೆಲಸಗಳಿಗೆ ಮಿನಿ ಟ್ರ್ಯಾಕ್ಟರ್ ಅನ್ನು ಹೊಂದಿದ್ದಾರೆ. ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸುಹಾಸ ಅನಂತರಾವ್ ದೇಶಪಾಂಡೆ ಅಂದು ಸಾಕಿನ ಮುಗುಳಿ ನಮ್ಮ ಚಿಕ್ಕೋಡಿ ತಾಲೂಕಾದಾಗ ನಮ್ಮದು ಇಲ್ಲಿ ಒಂದು 15 ಎಕರೆ ಜಮೀನಿದೆ. ನಾನು ನಮ್ಮಣ್ಣ ಅನಿಲ್ ದೇಶಪಾಂಡೆ ಅಂತ, ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಅಂತಿದ್ದರು. ನಾನು ಸೀನಿಯರ್ ಮ್ಯಾನೇಜರ್ ಅಂತ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ರಿಟೈರ್ ಆದೆ. ಇಬ್ಬರು ಕೂಡ 2008ರಲ್ಲಿ ಈ ಜಮೀನನ್ನು ಪಿತ್ರಾರ್ಜಿತ ಆಸ್ತಿ ಇದು. ಅದರ ಬರೀ ದನ ಕಾಯೋ ಸಲುವಾಗಿ ಇದನ್ನು ಹಾಳ್ಕೊಡಿ ಅಂತೇಳಿ ಹೆಸರಿಟ್ಟನ್ನು ಬಿಟ್ಬಿಟ್ಟಿದ್ರು. ಏನು ಮಾಡ್ತಿದ್ದಿಲ್ಲ ಇಲ್ಲೇ ಭಾಳ ಎಲ್ಲೆಲ್ಲಿ ಒಡ್ಡವ ಆ ಒಡ್ನ್ಯಾಗ ಸ್ವಲ್ಪ ಭತ್ತ ಅದು ಇದು ಏನೋ ಬೆಳಕು ಬರ್ಕೋತಿದ್ರು. ಬರ್ಲಿಕ್ಕೆ ಹಾದಿನೂ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಈ ಹಾದಿ ಮಾಡಿಕೊಂಡು ಇಲ್ಲಿ ದೊಡ್ಡ ತೆಗ್ಗಿತ್ತು. ಆ ತೆಗ್ಗನ್ನೆಲ್ಲ ಮುಚ್ಕೊಂಡು ಹಾದಿ ಮಾಡಿಕೊಂಡು ಈ ಗಿಡಗಳನ್ನ ಹಚ್ಚಬೇಕಂತ ಹೇಳಿ ವಿಚಾರ ಮಾಡಿದ್ದೀವಿ. ಆದರೆ ಗಿಡಗಳು ಹಚ್ಚಲಿಕ್ಕೆ ಇಷ್ಟು ಇದಾಯ್ತಲ್ಲ, ಒಂದು 6 ಇಂಚ್ ತೆಗೆದು ಕೂಡಲೇ ಕಲ್ಲು ಬರ್ಲಿಕ್ಕಾಯ್ತು. ಏನು ಮಾಡೋದಪ್ಪ ಅಂತ ಆಮೇಲೆ JCBಯಿಂದ ಅದನ್ನು ತೆಗೆದು ಅದರೊಳಗೆ ಮಣ್ಣು ಗೊಬ್ಬರ ಅದು ಎಲ್ಲ ಹಾಕಿ ಆಮೇಲೆ ಮಾವಿನ ಗಿಡಗಳನ್ನ ಒಂದು 600 ಮಾವಿನ ಗಿಡ ಹಚ್ಚಿದ್ವಿ 2008ರಲ್ಲಿ. ಮತ್ತು 120 ಚಿಕ್ಕು ಗಿಡ ಹಚ್ಚಿದ್ವಿ. ಆ ಚಿಕ್ಕುಗಳನ್ನು ಬೆಳೆಸಲಿಕ್ಕೆ ನೀರಿದ್ದಿದ್ದಿಲ್ಲ. ಅದ್ರ ಸಲುವಾಗಿ ಕೃಷಿ ಹೊಂಡ ಮಾಡಬೇಕು ಅಂಥೇಳಿ ಕೃಷಿ ಹೊಂಡ ಮಾಡ್ಲಿಕ್ಕೆ ಹೋದ್ವಿ. ಅದು ಕೆಳಗೆ ಕಲ್ಲು ಹತ್ತಿದ್ರಿಂದ 3,500 ಬ್ಲಾಸ್ಟಿಂಗ್ ಮಾಡಿ ಸಾಧಾರಣ 140 ಫುಟ್ ಉದ್ದ, 100 ಫುಟ್ ಅಡ್ಡಗಲ ಮತ್ತು 22 ಫುಟ್ ಉದ್ದ ಡೆಪ್ತ್ ಇದ್ದಂಥ ಒಂದು ಕೃಷಿ ಹೊಂಡ ಮಾಡ್ಕೊಂಡ್ವಿ. ಅದು ನೀರು ಪರ್ಕೊಲೇಟ್ ಆಗ್ಲಿಕ್ಕಂತ ಮತ್ತು ಅದಕ್ಕೆ ಇದನ್ನು ಹಾಕಿದ್ವಿ, ಏನು ನಮ್ಮ ಟಾರ್ಪೋಲಿನ್ ಹಾಕಿದ್ವಿ. ಟಾರ್ಪೋಲಿನ್ ಹಾಕಿ ಅದನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಅದನ್ನು ಚೇಂಜ್ ಮಾಡಿ ಬೇರೆ ಹಾಕಬೇಕಾಗ್ತದೆ. ಈಗ ಸಾಧಾರಣ 15 ವರ್ಷ ಆಯ್ತು. 15 ವರ್ಷದೊಳಗೆ ಮಾವಿನ ಗಿಡಗಳು ಫಲ ಕೊಡ್ಲಿಕ್ಕತ್ತೇವೆ. ಮಾವಿನ ಭಾಳ ಚಲೋ ಮಾವಿನ ಗಿಡ ಕ್ವಾಲಿಟಿ ದೃಷ್ಟಿಯಿಂದ ಎಲ್ಲ ಅಲ್ಫಾನ್ಸೋ ಗಿಡಗಳು. ಆಮೇಲೆ ಚಿಕ್ಕು ಕೂಡ ಕ್ರಿಕೆಟ್ ಬಾಲ್ ಚಿಕ್ಕು ಅದ, ಅದು ಸುಧಾ ಚಲೋ ಭಾಳ ರುಚಿಕಟ್ಟಾದಂಥ ಪದಾರ್ಥ ಅದ. ಮತ್ತು ಗೊಬ್ಬರಕ್ಕೆಲ್ಲ ನಾನು ಸಗಣಿ ಗೊಬ್ಬರ ತೊಗೋತೀವಿ. ನಮ್ಮೂರೊಳಗೆ ಬೇಕಾದ್ರೆ ಸಗಣಿ ಗೊಬ್ಬರ ಸಿಗ್ತದೆ. ಯಾಕಂದರೆ ಆಕಳದ್ದು ನಮ್ಮಲ್ಲಿ ಡೈರಿ ಡೆವಲಪ್ಮೆಂಟ್ ಭಾಳ ಚಲೋ ಅದ ನಮ್ಮೂರಾಗ. ಅದರಿಂದ ಸಾಧಾರಣ ಒಂದು 60-70 ಟ್ರಾಲಿಯಷ್ಟು ಗೊಬ್ಬರ ತೊಗೊಂಡು ಅದನ್ನು ಮೊದಲು ಇದು ಮಾಡಿಕೊಂಡು ಏನು ಮುಚ್ಚಿಟ್ಟು ಅದರದ್ದು ಚಲೋ ತಂಗೆ ಸಗಣಿ ಗೊಬ್ಬರ ಇದ್ದದ್ದು ಪೂರ್ತಿ ಕಳತಾಗ ಆದ್ಮೇಲೆ ನಾವು ಇದಕ್ಕೆ ಕೊಡ್ತೀವಿ. ಪೂರ್ತಿ ಸಗಣಿ ಗೊಬ್ಬರ ಮತ್ತು ಬೀಜಾಮೃತ, ಜೀವಾಮೃತ ಇದು ಮಾಡ್ಕೊಂಡೇ ನಾವೆಲ್ಲ ಮಾಡ್ತೀವಿ. ಆದಷ್ಟು ಒಟ್ಟೆ ಇನ್ನೂ ತನಕ ನನಗನ್ಸ್ಬಿಟ್ಟು ಈಗ ಮೊದಲು ಒಂದು ಸ್ವಲ್ಪ ಇದನ್ನು ಹಾಕ್ತಿದ್ದೀವಿ, ಏನು ಫರ್ಟಿಲೈಸರ್ಸು. ಈಗ ಫರ್ಟಿಲೈಸರ್ಸ್ ಪೂರ್ತಿ 7-8 ವರ್ಷ ಫರ್ಟಿಲೈಸರ್ ತೊಗೊಂಡೇ ಇಲ್ಲದ್ರೂ ಅಡ್ಡಿಲ್ಲ. ಒಟ್ಟಿಗೆ ನಾವು ಕಬ್ಬಾಗಲಿ, ಆಮೇಲೆ ಚಿಕ್ಕು ಗಿಡಕ್ಕಾಗಲಿ,
ಮಾವಿನ ಗಿಡಕ್ಕಾಗಲಿ ಯಾವುದೂ ದೃಷ್ಟಿಯಿಂದ ಕೆಮಿಕಲ್ಸ್ ಯಾವುದೂ ಉಪಯೋಗ ಮಾಡೋದಿಲ್ಲ. ಹಣ್ಣನ್ನು ಇದು ಹಣ್ಣು ಮಾಡ್ಬೇಕಾದ್ರೆ ಸಹಿತ ಮಾವಿನಕಾಯಿನ ಹಣ್ಣು ಮಾಡ್ಬೇಕಾದ್ರೆ ಸಹಿತ ನಾವು ಸರಳವಾಗಿ ಇಟ್ಟು ಅದನ್ನು ಹಣ್ಣು ಮಾಡ್ತೀವಿ, ತಾನಾಗೇ ತನ್ನ ಇದು ಬರಬೇಕದು. ಕಬ್ಬು ನೀವು ಸಾವಯವ ಬೆಳೆಸಿದ್ರಿ, ಕಬ್ಬಿಗೆ ಏನು ಮುಂದೆ ಎಲ್ಲಿ ಕೊಡ್ತೀರಿ, ಏನು ಮಾಡ್ತೀರಿ? ಇದನ್ನು ನಾವು ಮೊದಲಿನ 2 ವರ್ಷ ಮೊದಲ ಅರ್ಧ ಎಕರೆ ಅಷ್ಟೇ ಮಾಡಿ ನೋಡಿದೆ. ಯಾಕಂದರೆ ಈ ಹೊಲ ಇದ್ದದ್ದು ಕಬ್ಬಿಗೆ ಬರೋದಿಲ್ಲ ಅಂತಲೇ ಇದು ಮಾಡಿಬಿಟ್ಟಿದ್ರು. ಆದರೆ ನಾನೇ ಸ್ವತಃ ಇದನ್ನು ತಯಾರು ಮಾಡಿಕೊಂಡಿವಿ, ಏನು ಸಸಿ ತಯಾರು ಮಾಡಿಕೊಂಡು ಸುಭಾಷ್ ಪಾಳೇಕರ್ ಅಂತೇಳಿ ಇದಲ್ಲ ಅವ್ರದ್ದು ಒಂದು ವಿಡಿಯೋ ನೋಡಿಕೊಂಡು ಅವ್ರು ಹೇಳ್ಯಾರ ಆ ಪದ್ಧತಿಯಿಂದ ಮಾಡಬೇಕನ್ನೋಂಥ ಒಂದು ಇದರಿಂದ 8 ಫೂಟ್ಗೆ ಒಂದು 8 ಫೂಟಿನ ಸಾಲು ಮತ್ತು 2 ಫೂಟಿಗೆ ಒಂದು ಸಸಿ ಅಂತ ಹಚ್ಚಿದ್ದೀವಿ. ಹಚ್ಚಿದ ಮೇಲೆ ಅದು ಆಮೇಲೆ ಬರೀ ಗೊಬ್ಬರ ಹಾಕಿ ಅದನ್ನು ಬೆಳೆಸೋದಂತ ನಿಶ್ಚಯ ಮಾಡಿಕೊಂಡು ಅದ್ರದಿಂದ ಬೆಳೆಸ್ತಿಗತ್ತೀವಿ. ಆವಾಗ ಎಲ್ಲರೂ ಅಲ್ಲಿ ಹುಚ್ಚರೊಳಗೆ ತೆಗೆದಿದ್ರು ನಾನು ಖರೆ ಅಂದ್ರೆ ಇದನ್ನೇನು ಮಾಡ್ಲಿಕ್ಕತ್ತೀರಿ ನೀವು ಅಂಥೇಳಿ. ಆದರೆ ಹಿಂದಾಡಿ ಬೆಳೆದು ಬಂದಮ್ಯಾಗ ಭಾಳಷ್ಟು ಜನ ಬಂದು ನೋಡ್ಕೊಂಡು ಹೋಗಿ ಈಗ ಚಲೋ ಆಗಿದಪ್ಪ ಅಂತ ಅನ್ಲಿಕ್ಕತ್ತಿದ್ರು. ಮೊದಲಿನ 1 ವರ್ಷ ಸ್ವತಃ ನಾನು ಬೆಲ್ಲ ಮಾಡಿದ್ದೆ. ಅವಾಗ ಒಂದು ಅರ್ಧ ಎಕರೆಗೆ 27 ಕ್ವಿಂಟಲ್ ಬೆಲ್ಲಾಗಿತ್ತು. ಮರು ವರ್ಷ ಸ್ವಲ್ಪ ಮಾಡಿದ್ದೆ, ಯಾಕಂದರೆ ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಮ್ಮ ವಯಸ್ಸಿನ ದೃಷ್ಟಿಯಿಂದ ನಮಗೂ ಹೆಚ್ಚು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಅದಕ್ಕೆ ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಕಡೆ ಹೋದೆ ನಾನು. ನೀವು ಇದನ್ನು ತೊಗೊಂಡಿರಿ ನಮ್ದಷ್ಟು ಮಾಡಿಕೊಡ್ರಪ್ಪ ಅಂತ ಹೇಳಿದೆ. ಹ್ಞೂ ಅಂತಂದರು. ಅವ್ರದ್ದು ಒಂದು ಕಂಪ್ನಿ ಅದ, ಆ ಕಂಪ್ನಿಯವ್ರು ಸಹ ಇವರೇ ನನ್ನ ಮಟ್ಟಿಗೆ ಅಧ್ಯಕ್ಷ ಇದ್ದಾರೆ. ರೈತ ಉತ್ಪಾದಕ ಸಂಘ ಅಂಥೇಳಿ ಆ ಸಂಘದವರು ನನಗೆ ಬಹಳಷ್ಟು ಸಹಾಯ ಮಾಡಿದರು. ಮತ್ತು ಈ ವರ್ಷ ತಮ್ಮದು ಎಲ್ಲ ನಮ್ಮ ಕಬ್ಬನ್ನು ತೊಗೊಂಡು ಹೋಗಿ ಅವರನ್ನು ಅದನ್ನು ನುರಿಸಿ ಒಳ್ಳೆ ಬೆಲ್ಲವನ್ನು ಕೊಡ್ಲಿಕ್ಕತ್ತಾರೆ. ಆ ಬೆಲ್ಲದ ಬಹುತೇಕ ಮಾರ್ಕೆಟಿಂಗನ್ನು ಬಹಳಷ್ಟು ಹೆಲ್ಪ್ ಮಾಡ್ಯಾರ ಅವರು. ಅದೃಷ್ಟಿಂದ ಆ ಬೆನ್ನಾಳಿ ಕಂಪ್ನಿ ಇದ್ದದ್ದು ನನಗೆ ಬಹಳಷ್ಟು ಉಪಯೋಗ ಆಯಿತು ಅಂತ ನಾನು ಹೇಳಿಕ್ಕೆ ಅಡ್ಡಿಲ್ಲ. ಸುಭಾಷ್ ದೇಶಪಾಂಡೆ ಅವರ ಆರ್ಗ್ಯಾನಿಕ್ ಕಬ್ಬ ಬೆಳೆದಾರೆ ಅನ್ನೋದು ಗೊತ್ತಿತ್ತು ನಮ್ಗೆ. ನಾವು ಬೆಲ್ಲ ತಯಾರು ಮಾಡತ್ತೀವಿ, ಆರ್ಗ್ಯಾನಿಕ್ ನಾವು ನ್ಯಾಚುರಲ್ ಬೆಲ್ಲ ತಯಾರು ಮಾಡ್ತೀವಿ. ಅದರೊಳಗೆ ಆರ್ಗ್ಯಾನಿಕ್ ಯಾರು ಮಾಡಿದ್ದಾರೆ ಆ ರೈತರ ಕಬ್ಬುಗಳನ್ನು ನಾವು ಹೆಚ್ಚು ಒತ್ತು ಕೊಟ್ಟು ಖರೀದಿ ಮಾಡ್ತಾಯಿದ್ದೀವಿ. ಆ ರೈತ ಇಷ್ಟು ತನ್ನ ವಯೋಮಾನದ ಅರಿವಿಲ್ಲದ ಅವರು ರೈತರಿಗೆ ಒಳ್ಳೆಯ ಬೆಲ್ಲ ಕೊಡಬೇಕು, ಅವ್ರು ಫ್ಯಾಕ್ಟ್ರಿಗೆ ಕಳಿಸ್ತಾಯಿದ್ರು. ಆ ಫ್ಯಾಕ್ಟ್ರಿಗೆ ಕಳ್ಸೋಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಇಲ್ಲಿ ತಕ್ಕ ಬಂದು ನಾನು ಕಬ್ಬು ನೋಡ್ರಿ ಅಂದ್ರೆ ಅವ್ರು ಕಬ್ಬು ನೋಡಿದೆ. ಅವರು ಸಾವಯವ ಮುಖಾಂತರ ಒಳ್ಳೆಯ ಕಬ್ಬನ್ನು ಬೆಳೀತಾಯಿದ್ರು. ಆ ಕಬ್ಬನ್ನು ತೊಗೊಂಡು ಬಂದ ನಾವು ಬಸವಣ್ಣ ರೈತ ಉತ್ಪಾದಕ ಕಂಪ್ನಿಯಿಂದ ಬೆಲ್ಲದ ಪ್ರೊಡಕ್ಷನ್ನ ಮಾಡ್ತಾಯಿದ್ದೀವಿ. ಈಗ ತಯಾರಾಗ್ತಿರುವಂಥ ಬೆಲ್ಲ ಸುಭಾಷ್ ದೇಶಪಾಂಡೆ ಮುಗುಳಿ ಅವ್ರ ಹೊಲದಾಗ ತಯಾರಾದಂಥ ಕಬ್ಬಿನಿಂದ ಮಾಡ್ತಾಯಿದ್ದೀವಿ. ದಯಮಾಡಿ ಒಳ್ಳೆಯ ಆರೋಗ್ಯಕರ ರುಚಿಕರವಾದ ಬೆಲ್ಲ ನಿಮ್ಮ ಬಸವಣ್ಣ ರೈತ ಉತ್ಪಾದಕ ಕಂಪ್ನಿ ಬೆನ್ನಿಹಳ್ಳಿ ಇಲ್ಲಿ ಕರೋಶಿ ಒಳಗೆ ಘಟಕವನ್ನು ಮಾಡಿ ಉತ್ಪಾದನೆ ಮಾಡ್ತಾಯಿದ್ದೀವಿ. ರೈತ ಬಾಂಧವರು ಮತ್ತು ಎಲ್ಲ ಗ್ರಾಹಕರು ಈ ಒಳ್ಳೆಯ ಬೆಲ್ಲ ಒಮ್ಮೆ ತೊಗೊಂಡು ನೋಡಿರಿ. ಬೆಲ್ಲದ ಒಮ್ಮೆ ಉಪಯೋಗ ಮಾಡಿರಿ. ಮತ್ತು ಸುಭಾಷ್ ದೇಶಪಾಂಡೆ ಅಂಥವ್ರ ರೈತರು ಒಳ್ಳೆಯ ಸಾವಯವ ಮತ್ತು ಆರ್ಗ್ಯಾನಿಕ್ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರು ಮಾವಿನ ಹಣ್ಣು ಬೆಳೆದಾರು, ಚಿಕ್ಕು ಹಣ್ಣು ಬೆಳೆದಾರು, ಅದ್ರ ಜೊತೆ ಕಬ್ಬು ಬೆಳೀತಾರು. ಅದಕ್ಕೆ ಸುಭಾಷ್ ದೇಶಪಾಂಡೆ ಅಂಥವ್ರ ಮಾದರಿ ರೈತರದಾರ. ಅಂಥವ್ರಿಗೆ ಸಹಕಾರ ಕೊಡ್ಬೇಕಂತೇಳಿ ಅವ್ರು ನನಗೆ ವಿನಂತಿ ಮಾಡ್ಕೊಂಡ್ರು, ನೀವು ಎಷ್ಟು ಕೊಡ್ರಿ ನನಗೆ, ನಾ ಚಲೋ ಕಬ್ಬು ಬೆಳೆದೀನಿ, ಇದನ್ನು ರೈತರಿಗೆ ಯಾರಿಗಾರ ಮಾಡಿ ತಿನ್ನೋಕ್ಕೂ ಕೊಡ್ರಿ, ನಾ ಫ್ಯಾಕ್ಟ್ರಿ ಕೊಡೋಕ್ಕೆ ಮನಸ್ಸಿಲ್ಲ ಅಂತೇಳಿ ನಂಗೆ ಫೋನ್ ಮಾಡಿ ಕರೆದಾಗ ಅವ್ರು ಹೊಲಕ್ಕೆ ಹೋಗಿ ನೋಡಿ ಆಳುಗಳು ಸಿಗಲಾರ್ದು ಇಳಿದಾಗ ಒಂದು ಸ್ವಲ್ಪ ಹೆಚ್ಚು ಕೊಟ್ಟಕ್ಕ ಹೊಲ್ತು ಆ ಕಬ್ಬನ್ನು ಖರೀದಿ ಮಾಡಿ ಒಳ್ಳೆಯ ಬೆಲ್ಲವನ್ನು ತಯಾರು ಮಾಡಿದ್ದೀವಿ.